ಇಂದಿನ ಸ್ಲೋಗನ್ ಒಂದೇ ಬಲ ಒಂದೇ ಭರವಸೆ. ಈ ಪಾಠವನ್ನು ಸದಾ ಪಕ್ಕಾ ಮಾಡಿಕೊಳ್ಳಿ, ಆಗ ಸುಳಿಯ ಮಧ್ಯದಿಂದ ಸಹಜವಾಗಿ ಹೊರಬಂದು ಬಿಡುವಿರಿ. ಅಕ್ಕ, ಒಂದೇ ಬಲ ಎಂದರೆ ಏನು? ಒಂದೇ ಬಲ ಎಂದರೆ ನಮ್ಮ ಆತ್ಮಜೀವನದಲ್ಲಿ ಶಿವ ತಂದೆಯಿಂದ ದೊರಕುವ ಶಕ್ತಿಯೇ ನಿಜವಾದ ಮತ್ತು ಶಾಶ್ವತ ಬಲ ಎಂಬ ಅರಿವು. ಇಲ್ಲಿ ಶರೀರ ಬಲ, ಹಣ ಬಲ, ಸಂಬಂಧ ಬಲ, ಜ್ಞಾನ ಬಲ ಎಲ್ಲವನ್ನೂ ಬಿಟ್ಟು ಕೇವಲ ಪರಮಾತ್ಮನ ಬಲ ಎಂಬ ಒಂದು ಮಾತ್ರವನ್ನು ಹಿಡಿದುಕೊಳ್ಳುವುದು ಮುಖ್ಯ. ಈ ಬಲ ಎಂದರೆ ಶಿವ ತಂದೆ ನೆನಪಿನಲ್ಲಿ, ಯೋಗದಲ್ಲಿ ಉಳಿಯುವ ಶಕ್ತಿ, ಆತ್ಮಶಕ್ತಿಯನ್ನು ಜಾಗೃತಗೊಳಿಸುವ ಶಕ್ತಿ, ಸತ್ಯವನ್ನು ಅನುಸರಿಸುವ ಧೈರ್ಯ ಮತ್ತು ದುಃಖದ ಸಮಯದಲ್ಲಿಯೂ ಶಾಂತಿಯಿಂದ ನಿಲ್ಲುವ ಸ್ಥಿರತೆ. ಈ ಬಲ ನಮ್ಮನ್ನು ಬಾಹ್ಯ ಪರಿಸ್ಥಿತಿಗಳ ದಾಸನಾಗಿರದಂತೆ ರಕ್ಷಿಸುತ್ತದೆ ಮತ್ತು ಆಂತರಿಕವಾಗಿ ಪ್ರಬಲಗೊಳಿಸುತ್ತದೆ. ಅಕ್ಕ, ಒಂದೇ ಭರವಸೆ ಎಂದರೆ ಏನು? ಒಂದೇ ಭರವಸೆ ಎಂದರೆ ನಾನೇನು ಬಯಸಿದರೂ, ಯಾವ ಸ್ಥಿತಿಯಲ್ಲಿದ್ದರೂ ನನ್ನನ್ನು ಕಾಪಾಡಬಲ್ಲ, ಮಾರ್ಗ ತೋರಿಸಬಲ್ಲ, ಬೆಂಬಲಿಸಬಲ್ಲ ಒಬ್ಬನೇ ಇದ್ದಾನೆ, ಅವರೇ ಪರಮಾತ್ಮ. ಇದು ಒಂದು ದಿವ್ಯ ನಂಬಿಕೆ. ಮನುಷ್ಯರ ಭರವಸೆ ತಾತ್ಕಾಲಿಕವಾಗಿದೆ. ಸಂಸಾರದ ಒತ್ತಡಗಳು ಕೆಲವೊಮ್ಮೆ ಅಪಾಯವನ್ನುಂಟಿಸುತ್ತವೆ. ಆದರೆ ಶಿವ ತಂದೆಯ ಮೇಲೆ ಇಡುವ ನಿಖರ ನಂಬಿಕೆ ಎಂದಿಗೂ ವಿಫಲವಾಗದು. ಈ ಭರವಸೆ ಮುಖ್ಯವಾದದ್ದು, ಏಕೆಂದರೆ ಅದು ನಮ್ಮ ಜೀವನ ದಿಕ್ಕು ತಪ್ಪಿದಾಗ ದಾರಿದೀಪದಂತೆ ಕೆಲಸ ಮಾಡುತ್ತದೆ. ನಾನು ಒಬ್ಬನಲ್ಲ, ನನ್ನೊಂದಿಗೆ ಶಿವ ತಂದೆ ಇದ್ದಾರೆ ಎಂಬ ಭಾವನೆ ನಮ್ಮ ಮನಸ್ಸಿಗೆ ಶಕ್ತಿ ಮತ್ತು ಧೈರ್ಯ ನೀಡುತ್ತದೆ. ನಾವು ಸ್ಫೂರ್ತಿಯಿಂದ ಮುಂದುವರಿಯುವ ಶಕ್ತಿಯನ್ನು ನೀಡುತ್ತದೆ. ಅಕ್ಕ, ಈ ಬಲ ಮತ್ತು ಭರವಸೆಯ ಮಹತ್ವವೇನು? ಬಲ ಮತ್ತು ಭರವಸೆ ಎರಡೂ ಸಹ ಆತ್ಮದ ಆಧಾರ ಶಕ್ತಿಗಳು. ಬಲ ಇಲ್ಲದೆ ನಾವು ಬಾಹ್ಯ ಕಷ್ಟಗಳಲ್ಲಿ ಕುಸಿದು ಬೀಳುತ್ತೇವೆ. ಭರವಸೆ ಇಲ್ಲದೆ ನಾವು ಗೊಂದಲದೊಳಗೆ ಕಳೆದು ಹೋಗುತ್ತೇವೆ. ಆದ್ದರಿಂದ ಈ ಎರಡು ಅಂಶಗಳು ಸಹಜ ಸ್ಥಿತಿಯನ್ನು ಉಂಟುಮಾಡುತ್ತವೆ. ಈ ಸ್ಲೋಗನ್ ನಮ್ಮನ್ನು ಬಾಹ್ಯ ಶಕ್ತಿಗಳಲ್ಲಿ ಅವಲಂಬಿತರಾಗದೆ ಆತ್ಮ ಶಕ್ತಿಯ ಅಧಿಪತಿಯಾಗಿ ರೂಪಿಸುತ್ತವೆ. ಯಾವುದೇ ಸ್ಥಿತಿಯು ಅಥವಾ ಚಿಂತೆಗಳು ನಮಗೆ ಸೆರೆಹಾಕಲಾರದು, ಏಕೆಂದರೆ ನಾವು ನಮ್ಮ ಅವಲಂಬನೆ ಬದಲಾಗಿಸಿಕೊಂಡಿದ್ದೇವೆ. ಶಿವ ತಂದೆ ನಮ್ಮ ಎಲ್ಲವೂ ಆಗಿದ್ದಾರೆ. ಅಕ್ಕ, ನಾವು ಈ ಸ್ಲೋಗನ್ ನಿಜವಾಗಿ ಅರ್ಥ ಮಾಡಿಕೊಂಡು ಅನುಸರಿಸಬೇಕು ಅಂದರೆ ಏನು ಮಾಡಬೇಕು? ಈ ಸ್ಲೋಗನ್ ಕೇವಲ ತತ್ವವಾಗಿ ತಿಳಿದುಕೊಳ್ಳದೆ, ಪ್ರತಿದಿನದ ಜೀವನದಲ್ಲಿ ಹೃದಯದಲ್ಲಿ ಸ್ಥಾನ ನೀಡಿಕೊಂಡು ಅನುಸರಿಸುವುದು ಮುಖ್ಯವಾಗಿದೆ. ಯಾವ ಸಮಸ್ಯೆ ಬಂದರೂ ಮೊದಲ ನೆನಪು ಶಿವ ತಂದೆ ಇರಬೇಕು. ಮನಸ್ಸಿನಲ್ಲಿ ತಕ್ಷಣ ದ್ವಂದ್ವ ಬಂದರೂ ನಾನು ಶಿವ ತಂದೆಯ ಆಧಾರದಲ್ಲಿದ್ದೇನೆ ಎಂಬ ಭಾವನೆ ದಾರಿ ತೋರಿಸಬೇಕು. ಯೋಗ ಮತ್ತು ಅಧ್ಯಾತ್ಮ ಪರಿಪಕ್ವತೆ ಮೂಲಕ ಈ ಸ್ಲೋಗನ್ ಆಳವಾಗಿ ಧಾರಣೆ ಮಾಡಬೇಕು. ನಾವು ಯಾವ ಪರಿಸ್ಥಿತಿಯಲ್ಲಿದ್ದರೂ ಒಳಗೆ ಒಂದು ಶಕ್ತಿಯ ಅಭಾವವಿಲ್ಲದೆ ಸ್ಥಿತಿಪ್ರಜ್ಞತೆಯಿಂದ ಪ್ರತಿಕ್ರಿಯೆ ನೀಡಬಹುದು. ಅಕ್ಕ, ಈ ಸ್ಲೋಗನ್ ನನ್ನ ಜೀವನದಲ್ಲಿ ಏನು ಪರಿವರ್ತನೆ ತರಬಹುದು? ಈ ಸ್ಲೋಗನ್ ಜೀವನದಲ್ಲಿ ಸ್ಥಾಪಿಸಿಕೊಳ್ಳುವುದರಿಂದ ನಿಜವಾದ ಆತ್ಮಶಕ್ತಿ, ಧೈರ್ಯ ಮತ್ತು ಶಾಂತಿ ಲಭ್ಯವಾಗುತ್ತವೆ. ನೀವು ನಿಮ್ಮೊಳಗಿನ ಶಕ್ತಿ ಮತ್ತು ಶಿವ ತಂದೆಯ ನೆರವಿನಿಂದ ಬದುಕನ್ನು ಎದುರಿಸುತ್ತೀರಿ. ಸಂಕಷ್ಟಗಳು ಬಂದಾಗ ಆತಂಕಗೊಳ್ಳದೆ ಯೋಗದ ಮೂಲಕ ಶಕ್ತಿ ಪಡೆಯುವ ಕಲೆಯು ಬೆಳೆಯುತ್ತದೆ. ನಿಮ್ಮ ಎಲ್ಲ ಚಿಂತೆಗಳನ್ನು ಶಿವ ತಂದೆಗೆ ಸಲ್ಲಿಸಿ ಶಾಂತಿಯುತ ಮನಸ್ಸಿನಿಂದ ಕಾರ್ಯವನ್ನು ನಿರ್ವಹಿಸಿರಿ. ಇದರಿಂದ ಮನಸ್ಸು ನೆಮ್ಮದಿ ಮತ್ತು ಸ್ಥಿರತೆಯನ್ನು ಪಡೆಯುತ್ತದೆ. ಅದಕ್ಕಿಂತ ಮುಖ್ಯವಾಗಿ ಆತ್ಮವಿಶ್ವಾಸ ಬೆಳೆಯುತ್ತದೆ. ನಾನು ಶಿವ ತಂದೆಯ ಮಗ ಅಥವಾ ಮಗಳು ಎಂಬ ಭಾವನೆಯಿಂದ ಬದುಕು ಶಕ್ತಿವಂತವಾಗುತ್ತದೆ. ಧನ್ಯವಾದ ಅಕ್ಕ, ನನಗೆ ಜೀವನದ ನಿಜವಾದ ಮೌಲ್ಯಗಳನ್ನು ತಿಳಿಸಿದ್ದಕ್ಕಾಗಿ. ಶಿವ ತಂದೆ ನಿಮ್ಮ ಸ್ಮರಣೆ ಮತ್ತು ಶಾಂತಿಯೇ ನಿಜವಾದ ಸಂಪತ್ತು. ಓಂ ಶಾಂತಿ.